ಏನೇನು ಮಾಡ್ತೀರಿ ಇಡೀ ಜೀವನದಲ್ಲಿ ಅದು 3 ರೀತಿ ನಡೆಯುತ್ತೆ. ಒಂದು, ನಾವು ಮಾಡುವಂತಹ ಕ್ರಿಯೆಗಳು, ಕೆಲಸಗಳು, ಕರ್ಮಗಳು, ಕೃತ್ಯಗಳು, ಕಾರ್ಯಗಳು ನಾವು ಮಾಡುವಂಥದ್ದು. ಇನ್ನೊಂದು, ನಿಸರ್ಗ ನಮ್ಮ ಕೈಯಿಂದ ಮಾಡಿಸುವಂಥದ್ದು. ನಿಸರ್ಗನೇ ನಮ್ಮ ಕೈಯಲ್ಲಿ ಮಾಡಿಸುತ್ತೆ. ಅಂದರೆ ಭಗವಂತ ಆಯ್ಕೆ ಮಾಡ್ಕೊಂಡು ಇವನಿಗೆ ಈ ಕೆಲಸ ಮಾಡಿಸ್ಲೇಬೇಕು ಇವನ ಕೈಯಲ್ಲಿ ಅಂತೇಳಿ ಅದಾಗದನ್ನು ನಡೀತಾ ಇರ್ತದೆ. ಅದು ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ. 3ನೇದು, ಬಲವಂತವಾಗಿ ಮಾಡುವಂಥದ್ದು. ಇನ್ನೊಬ್ಬರು ಬಲವಂತಕ್ಕೋಸ್ಕರ ನಾವು ಮಾಡುವಂಥದ್ದು. ಈಗ ನನಗೆ ನನ್ನ ಮಗಳು, ಪಾಪ ತುಂಬ ಚೆನ್ನಾಗಿದೆ, ಸಿನಿಮಾ ನೋಡೋಣ ಬನ್ನಿ ಪಾಪ. ಹಾಂ ಸರಿ ನಡಿ ಮಗ. ನನಗಿಷ್ಟ ಇಲ್ಲ ಅದು, ಮಗಳಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅದು ಒಂದು ರೀತಿ ಬಲವಂತನೇ. ಮಗಳಿಗೆ ಆಪೋಸ್ ಮಾಡೋಕ್ಕೆ, ಬೇಡ ಮಗನೇ ಆಗಲ್ಲ ಹಂಗೆ ಹಿಂಗೆ, ನಡಿ ಮಗನೇ ಹೋಗೋಣ. ನಾನು ಎಷ್ಟೋ ಸಲ ಮಗಳನ್ನು ನನ್ನ ಇಷ್ಟಕ್ಕೆ ತಕ್ಕಂಗೆ ಅವಳನ್ನು ಕರೆದು ಉಪಯೋಗಿಸ್ತೀನಿ, ತಿನ್ನಿಸ್ತೀನಿ. ಚೆನ್ನಾಗಿತ್ತು, ಕಷಾಯ ಕುಡಿ ಮಗನೇ ಅಂತ ಕುಡಿತಾಳೆ. ಇಷ್ಟ ಇಲ್ಲ ಅವಳಿಗೆ, ಬಟ್ ಏನೋ ಪಪ್ಪ ಕೊಡ್ತಾವ್ರೆ ಅಂತ ಕುಡಿತಾಳೆ. ಹಂಗೆ ಅವಳು ಕರಿತಾಳೆ, ನಾನು ಹೋಗ್ತೀನಿ. ಇದು ಬಲವಂತವಾಗಿ ನೋಡಿರೋಂಥ ಸಿನಿಮಾ, ನನ್ನ ಇಚ್ಛೆಯಿಂದ ನೋಡಿದಿರೋಂಥ ಸಿನಿಮಾ. ನನಗೆ ಸುಮಾರು ಜನ ಸಿನಿಮಾ ರಂಗದವ್ರ ಪರಿಚಯ. ಮೊನ್ನೆ ಯಾವುದೋ ಒಂದು ಪಿಕ್ಚರ್ ನೋಡಿದ್ರು, ನೋಡಿ ತುಂಬ ಚೆನ್ನಾಗಿದೆ ಗುರುಜಿ ಅಂತ. ಜಾನ್ ಅಬ್ರಾಹಂ ಮತ್ತು ಜಾಕಿ ಶ್ರಾಫ್ ಮಾಡಿರೋವಂಥದ್ದು. ಈ ಜಾಸೂಸಿ ಅಂತಾರೆ, ಅಂದರೆ CIDಗಳು ನಮ್ಮ ಇಂಡಿಯಾದವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಮುಸ್ಲಿಮ್ಸನ್ನು ಅಲ್ಲೆಲ್ಲ ಏನೇನು ನಡೀತಾ ಇದೆ ಅದನ್ನೆಲ್ಲ ತೊಗೊಂಡು ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು, ಖುಷಿಪಟ್ಟು ನೋಡಿದೆ. ಈಗ ಇದೇನಾಯಿತು, ನಾನು ಇಷ್ಟಪಟ್ಟು ನೋಡ್ತಾ ಇದ್ದೀನಿ. ನನ್ನ ಪ್ರಕಾರ ಇನ್ನೊಂದು ಸಲ ಎಲ್ಲ ಹೋಗಿದ್ರಿ, ಅವ್ರು ಯಾರೋ ಸಿಗಲಿಲ್ಲ, ಸಂಜೆ ಬನ್ನಿ ಅಂದರು. ಸಂಜೆ ಅವ್ರಿಗೆ ಏನು ಮಾಡೋದು ಅಂದ್ಬಿಟ್ಟು ಯಾವುದೋ ಒಂದು ಸಿನಿಮಾಗೆ ಹೋದ್ರಿ. ಇದೇನಾಯಿತು, ಅದು ನಿಸರ್ಗನೇ ನಡೆಸ್ಬಿಡ್ತದೆ ಇಂಥ ಸಿನಿಮಾ ನೋಡಲಿ ಅಂತ.